ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಅಜ್ಜ ಅಜ್ಜಿಯ ಮನೆಗೆ ಇವಾಗ ಮನೆಗೆ ಹೋಗೋದು. ಮನೆಗೆ ಹೋಗಿ ಸದ್ಯಕ್ಕೆ ಬೀಳಬೇಕು. ಹೊಟ್ಟೆ ಎಲ್ಲ ಫುಲ್ ಆಯ್ತು. ನಾನು ಕಮ್ಮಿ ತಿಂದದ್ದು ಆ್ಯಕ್ಚುಲಿ. ಇಲ್ಲೊಂದು ಸರ್ಕಸ್ ಉಂಟು ಈಗ. ಮುಖಾಡ ತೆಗ್ಗರನೆ ಡ್ರೈವರ್ येता 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 हां स्ट्रेट कर गुंडे ಬಸ್ ಲಾರಿ ಆ ಕಡೆ अंगात साइड रावे आला ते बिचार मुखार राहून तिशीन बिचार गा ನಂದು ನೋಡಿಲ್ಲಿ. ಈ ತೋಟದಲ್ಲಿ ಇದೆ ಮೆಲ್ಲಿಯ ಬೀಜ. ಇದು ಯಾವ್ದ್ರದ್ದು ಬೀಜ? ಇದೆಂತದ? ಇದೇ ರಾಂಬುಟಾನ್? ನಂಗೆ ಗೊತ್ತಿಲ್ವ ಇದು. ರಾಂಬುಟಾನ್ಗೆ ಮೆಲ್ಲಿ ತಿಂದ ಏನಾಗ್ಲಿಲ್ಲ. ನೀನು ತಿನ್ನು ಪರವಾಗಿಲ್ಲ. ಬ್ಲೂ ಬೇರಿ ತರನೇ ಇದು ಮಲ್ಬೇರಿ. ಮೆಲ್ಲಿ ತಿಂದ. ನಂಗೆ ನೋಡು ಕೈಗೆ ಇಷ್ಟು ನೋಡಿ ಕೆಂಪು ಕೆಂಪು ಆಯ್ತು ಮರೆ ಖಾಲಿ ಮುಟ್ಟಿದಕ್ಕೇನೆ. ಇನ್ನು ತಿಂದರೆ ನಾಲ್ಗೆ ಎಷ್ಟು ಹೇಗೆ ಆಗ್ತದೆ? ನಂದು ಕೈ ಇಷ್ಟು ಕೆಂಪಾಯ್ತು ನೋಡಿ, ಪಿಂಕ್. ಇವಾಗ ಟೈಮ್ ಆಗ್ತಾ ಇದೆ 4:23. ಒಂದು 5 ಗಂಟೆ ಆಗುವಾಗ ಇಲ್ಲಿಂದ ಹೊರಡೋದು. ಇವಾಗ ಜಸ್ಟ್ ಈಗ ತೋಟದ ಹತ್ರ ಒಂದು ರೌಂಡ್ ಹೊಡೆದು ಬಂದದ್ದು. ಈಗ ಒಂದು ಚಾ ಕುಡಿಯುವ, ನಂತರ ಅದಲ್ಲಿ ಮನೆಗೆ ರಿಟರ್ನ್ ಹೊರಡುವ. ಇವಾಗ ಟೈಮ್ 5:10 ಆಯಿತು. ಈಗ ಇಲ್ಲಿಂದ ಹೊರಡೋದು. ಇಲ್ಲಿಂದ ಈಗ ಕೋಡಿ ಬೀಚ್ ಆಗಿ ಹೋಗಿ ಅದರ ನಂತರ ಸೀದಾ ಮನೆಗೆ. ಸೊ ಇದು ಜಾಸ್ತಿ ವೀಡಿಯೋ ಇರೋದಿಲ್ಲ, ಜಸ್ಟ್ ಶಾರ್ಟ್ ವೀಡಿಯೋ ಇರ್ತದೆ. ಬೀಚಿಗೆ ಬಂದು ರೀಚ್. ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ವಿ, ಯಾಕಂದರೆ ಜಾಸ್ತಿ ಹೊತ್ತು ಬೀಚಲ್ಲಿ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಪಾರ್ಕ್ ಮಾಡಿ ನೋಡಿ, ಇಲ್ಲೇ ಬೀಚ್. ಕೋಡಿ ಬೀಚ್, ಕೋಡಿ. ಗಾಡಿನ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದು ಹತ್ತಿರದಲ್ಲಿದೆ. ಆ್ಯಕ್ಚುಲಿ ಬೀಚ್ ಆಚೆ ಇರೋದು ಎಕ್ಸಾಕ್ಟ್ ಪಾಯಿಂಟ್. ಅಲ್ಲಿ ನಿಲ್ಲಿಸಿದರೆ ಮತ್ತೆ ನೀರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತು ಗಾಡಿ ಸ್ವಲ್ಪ ದೂರ ಪಾರ್ಕ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಇಲ್ಲೇ ಪಾರ್ಕ್ ಮಾಡಿ ಇಲ್ಲೇ ಸ್ವಲ್ಪ ಎದುರಲ್ಲೇ ಕೆಳಗೆ ಬೀಚಿಗೆ ಬಂದು. ಇವನೊಬ್ಬ ಲೂಸ್ ಥರ ಕುರ್ಲಿ ಹಿಡಿತಿದ್ದ. ಈ ಜನನನ್ನು ನೋಡಿ ಇದನ್ನು ಇಟ್ಕೊಂಡು ಬಂದಿದ್ದ, ಕುರ್ಲಿ ಹಿಡ್ಕೊಂಡು. ಮರಲ್ಲ.
ಸದ್ದು ತುಂಬ ಜೋರಾಗಿದೆ. ಸಿಕ್ಸ್ 50 ಹಾಗೆ ಸನ್ಸೆಟ್ ಆಗೋದು. ನಾವು ಒಂದು ಈಗ 5:37 ಆಯಿತು. 5:37 ಅಂದರೆ 5:45 ಹಾಗೆ ಇಲ್ಲಿಂದ ಹೊರಡೋದು. ಸೊ ಸ್ವಲ್ಪ ಒಂದು 5-10 ಮಿನಿಟ್ಸ್ ಎಂಜಾಯ್ ಮಾಡುವಂಥ ಬೀಚಲ್ಲಿ ಅಷ್ಟೇ. ಸ್ನಾನ ಮಾಡಲಿಕ್ಕೇನಲ್ಲ, ಜಸ್ಟ್ ಒಂದು ಕಾಲೆಲ್ಲ ಒದ್ದೆ ಆಗಲಿ ಅಂತ ಅಷ್ಟೇ. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಬಿಸಿಲು ಹೆವಿ ಮುಖಕ್ಕೆ ಹೊಡಿತಾ ಇದೆ. ನಂದು ವಾಯ್ಸ್ ಎಷ್ಟು ಕ್ಲಿಯರ್ ಬರ್ತಿದೆ ಗೊತ್ತಿಲ್ಲ, ಯಾಕಂದರೆ ಗಾಳಿ ಆ ಥರ ಬರ್ತಾ ಉಂಟು. ಆದರೂ ಹೋಪ್ ನಾನು ಯೋಚಿಸ್ತೇನೆ ಇದರಲ್ಲಿ ಪ್ರೋ ವೀಡಿಯೋದಲ್ಲಿ ತೆಗೆಯುವಾಗ ಏನಾಗ್ತದೆ ಅಂದರೆ ಮೈಕ್ ಜಾಸ್ತಿ ನಾವು ಏನು ಮಾತಾಡ್ತಿದ್ದೆ ಅದನ್ನು ಫೋಕಸ್ ಮಾಡ್ತದೆ. ಸೊ ಹಾಗಾಗಿ ಕ್ಲಿಯರ್ ಬರ್ತಾ ಇರ್ಬೋದು. ಸೊ ಬ್ಯಾಕ್ ಸೈಡ್ ನೋಡಿ ತಿರುಗಿದ್ರೆ ಅಷ್ಟೊಂದು ಬ್ರೈಟ್ ನಾನೇ ಕಾಣ್ತಾ ಇರಲ್ಲ, ಬ್ಯಾಕ್ ಗ್ರೌಂಡೇ ನೋಡಿ ಬ್ರೈಟ್ ಕಾಣ್ತಾ ಉಂಟು. ಆಯಿತು, ಇಲ್ಲಿ ಸ್ವಲ್ಪ ನೀರಲ್ಲಿ ಆಟಾಡಿ ಇನ್ನು ಹೊರಡೋದು ಮನೆಗೆ. ಸೊ ನೋಡುವ, ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸುವ. ನೋಡಿ ಇಲ್ಲಿದೆ ಬೀಚ್. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದು. ಸೊ ಇಲ್ಲಿಂದ ಜಸ್ಟ್ ಪಾರ್ಕ್ ಮಾಡಿ ನಡ್ಕೊಂಡು ಅಲ್ಲಿಗೆ ಹೋದದ್ದು. ನೋಡಿ ಸನ್ಸೆಟ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ನೋಡಿ ಆಲ್ಮೋಸ್ಟ್ ಅಲ್ಲಿ ಸನ್ ಇದ್ದೇನೆ, ಆಲ್ಮೋಸ್ಟ್ 1 ಅವರ್ ಬೇಕಿನ್ನು. ಹಂಗಾಗಿ ರಿಟರ್ನ್ ಬೀಚಿಂದ ಈಗ ಹೊರಟ್ವಿ. ಈಗ ಬೀಚ್ ಸೈಡ್ ರೂಟಿಂದ ಕೋಟೇಶ್ವರ ಅಲ್ಲಿ ಎಕ್ಸಿಟ್ ಆಗ್ತೇವೆ. ಈಗ ಹೈವೇಗೆ ಕನೆಕ್ಟ್ ಆದ್ವಿ. ಇದು ಕೋಟೇಶ್ವರ ಆಲ್ಮೋಸ್ಟ್ ಕ್ರಾಸ್ ಆಗಿ ಎದುರು ಬಂದ್ವಿ. ಇಲ್ಲಿ ಒಂದು ಯಾವುದೋ ಟೆಂಪಲ್ ಇದೆ. जागो ना रे, अक्का जागो ना, टेंशन तो आई लो. तू का सोनिया सका बनोरी आते ಚಡ್ಡಿ ಗಲ ಮೇರೆ ಬೀಚಲ್ಲಿ ಆಡಿದ್ದ ಫುಲ್. ಕೆಳಗೆ ಹೋಗ್ಲಿಕ್ಕೆ ಮಾಡ್ತಾರ. ಇವಾಗ ನಾವು ಆಲ್ಮೋಸ್ಟ್ ಕಟೀಲು ಹತ್ತಿರ ರೀಚ್ ಆದ್ವಿ. ಇವಾಗ ಟೈಮು 7:52. ಅಡ್ವರ್ಟೈಸ್ಮೆಂಟ್ ಬರ್ತಾರೆ ಇಲ್ಲ ಗಜ್ಕಡೆ ಬರ್ತಾರೆ. ಆಯ್ತು, ಸಾಂಗ್ ಬರಲಿ.
ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ಇವಾಗ ಟೈಮ್ ಆಗ್ತಾ ಇದೆ 8:17. ಸೊ ಯೋಚಿಸ್ತೇನೆ ನಿಮಗೆ ಈ ವಿಡಿಯೋನೇ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ.